ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾವಿವತ್ತು ಗುದ ಸಂಭೋಗದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದು ಪ್ರತಿಯೊಬ್ಬರಿಗೂ ತುಂಬಾ ಮುಖ್ಯವಾದ ಟಾಪಿಕ್. ಬೆಂಗಳೂರು ಶೈಲಿಯ ಕನ್ನಡದಲ್ಲಿ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸಂಕೋಚ ಬಿಟ್ಟು ವಿಜ್ಞಾನ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಇದನ್ನು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. ಗುದ ಸಂಭೋಗ ಮಾಡೋದು ಸರಿನಾ? ನೋಡಿ ಫ್ರೆಂಡ್ಸ್, ಸರಿನಾ ಅಥವಾ ತಪ್ಪಾ ಅನ್ನೋದು ಪಕ್ಕಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ವೈಯಕ್ತಿಕ ವಿಚಾರ. ಕಾನೂನು ಪ್ರಕಾರ ಇಬ್ಬರು ಮೇಜರ್ ಆಗಿದ್ದು ಇಬ್ಬರಿಗೂ ಇಷ್ಟ ಇದ್ದು ಮಾಡುವ ಯಾವುದೇ ಸೆಕ್ಸ್ ತಪ್ಪಲ್ಲ. ಆದ್ರೆ ಬೆಂಗಳೂರು ಲೈಫ್ ಸ್ಟೈಲ್ನಲ್ಲಿ ಹೆಲ್ತ್ ಬಗ್ಗೆ ಅರಿವಿರೋದು ಅಷ್ಟೇ ಮುಖ್ಯ. ವೈದ್ಯಕೀಯವಾಗಿ ಹೇಳಬೇಕೆಂದರೆ ಗುದದ್ವಾರ ಅಥವಾ ಏನಸ್ ಇರೋದು ಮಲವಿಸರ್ಜನೆ ಮಾಡುವುದಕ್ಕೆ. ಅಲ್ಲಿನ ಚರ್ಮ ತುಂಬಾ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಯೋನಿ ಸಂಭೋಗಕ್ಕಿಂತ ಇದು ಸ್ವಲ್ಪ ರಿಸ್ಕಿ. ಆದರೆ ಸರಿಯಾದ ಮುನ್ನೆಚ್ಚರಿಕೆ ತಗೊಂಡ್ರೆ ಇದರಲ್ಲಿ ತಪ್ಪೇನಿಲ್ಲ. ಗುದ ಸಂಭೋಗ ಮಾಡೋದು ಹೇಗೆ? ಸ್ಟೆಪ್ ಬೈ ಸ್ಟೆಪ್. ನೀವು ಮೊದಲ ಬಾರಿ ಟ್ರೈ ಮಾಡ್ತಿದ್ರೆ ಈ ಕೆಳಗಿನ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳೇಬೇಕು. 1. ಮ್ಯೂಚುವಲ್ ಕನ್ಸೆಂಟ್ ಅಥವಾ ಪರಸ್ಪರ ಒಪ್ಪಿಗೆ. ಎಲ್ಲಕ್ಕಿಂತ ಮೊದಲು ನಿಮ್ಮ ಪಾರ್ಟ್ನರ್ ಜೊತೆ ಓಪನ್ ಆಗಿ ಮಾತಾಡಿ. ಅವರಿಗೆ ಕಂಫರ್ಟಬಲ್ ಇದೆಯಾ ಅಂತ ಕೇಳಿ. ಒಬ್ಬರಿಗೆ ಇಷ್ಟ ಇಲ್ಲ ಅಂದ್ರೂ ಮಾಡೋದು ಕ್ರೈಮ್ ಆಗತ್ತೆ ಮತ್ತು ರಿಲೇಶನ್ಶಿಪ್ ಹಾಳಾಗತ್ತೆ. 2. ಸ್ವಚ್ಛತೆ ಬಹಳ ಮುಖ್ಯ. ಗುದ ಸಂಭೋಗ ಮಾಡುವ ಮೊದಲು ಮತ್ತು ಮೇಲೆ ಕ್ಲೀನ್ ಆಗಿರೋದು ಮಸ್ಟ್. ಗುದದ್ವಾರದಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಇರುತ್ತೆ. ಸಂಭೋಗಕ್ಕೆ ಮುಂಚೆ ಎನಿಮಾ ಬಳಸೋದು ಅಥವಾ ಹೊಟ್ಟೆ ಕ್ಲೀನ್ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಇಲ್ಲದಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. 3. ಲೂಬ್ರಿಕೆಂಟ್ ಇಲ್ಲದೆ ಕೆಲ್ಸ ಆಗಲ್ಲ. ನೋಡಿ, ಯೋನಿ ಅಥವಾ ವೆಜೈನಾ ತರ ಅಲ್ಲಿ ನ್ಯಾಚುರಲ್ ಆಗಿ ನೀರು ಬರಲ್ಲ. ಲೂಬ್ರಿಕೆಂಟ್ ಹಾಕದಿದ್ರೆ ಚರ್ಮ ಸುಲಿದು ಹೋಗಿ ಸಿಕ್ಕಾಪಟ್ಟೆ ನೋವಾಗತ್ತೆ. ಬೆಸ್ಟ್ ಲೂಬ್ರಿಕೆಂಟ್ ಬಳಸಿ. ಎಣ್ಣೆ, ತುಪ್ಪ ಅಥವಾ ವ್ಯಾಸಲಿನ್ ಹಚ್ಚಬೇಡಿ. ಇದರಿಂದ ಕಾಂಡೋಮ್ ಹರಿದು ಹೋಗಬಹುದು. 4. ಕಾಂಡೋಮ್ ಬಳಕೆ ಕಡ್ಡಾಯ. ಬೆಂಗಳೂರಿನಂಥ ಸಿಟಿಯಲ್ಲಿ ಎಸ್ಟಿಡಿ ಅಥವಾ ಎಸ್ಟಿಐ ಕೇಸ್ಗಳು ಜಾಸ್ತಿ ಇವೆ. ಗುದ ಸಂಭೋಗದಲ್ಲಿ HIV ಹರಡುವ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ಕ್ವಾಲಿಟಿ ಕಾಂಡೋಮ್ ಬಳಸಲೇಬೇಕು. ಕಾಂಡೋಮ್ ಬಳಸೋದರಿಂದ ಇನ್ಫೆಕ್ಷನ್ ಭಯ ಇರಲ್ಲ. 5. ಫೋರ್ಪ್ಲೇ ಮತ್ತು ರಿಲ್ಯಾಕ್ಸ್. ದಿಢೀರಂತ ಶುರು ಮಾಡಬೇಡಿ. ಆ ಜಾಗದ ಸ್ನಾಯುಗಳು ಅಥವಾ ಸ್ಫಿಂಕ್ಟರ್ ಮಸಲ್ಸ್ ತುಂಬಾ ಬಿಗಿಯಾಗಿರ್ತಾವೆ. ಮೊದಲು ಫೋರ್ಪ್ಲೇ ಮೂಲಕ ಪಾರ್ಟ್ನರ್ ಅನ್ನು ರಿಲ್ಯಾಕ್ಸ್ ಮಾಡಿ. ಅವರು ಎಷ್ಟೊತ್ತಿಗೆ ರೆಡಿ ಆಗ್ತಾರೋ ಅಲ್ಲಿಯವರೆಗೂ ವೇಟ್ ಮಾಡಿ. 6. ನಿಧಾನವಾಗಿ ಹೋಗಿ. ಶುರು ಮಾಡುವಾಗ ತುಂಬಾ ಸ್ಲೋ ಆಗಿರಲಿ. ಸ್ವಲ್ಪ ನೋವಾದರೂ ಪಾರ್ಟ್ನರ್ಗೆ ಕೇಳಿ. ಅವರಿಗೆ ತಡೆಯೋಕಾಗದಷ್ಟು ನೋವಾದರೆ ತಕ್ಷಣ ನಿಲ್ಲಿಸಿಬಿಡಿ. ಬಲವಂತ ಬೇಡವೇ ಬೇಡ. ಅಪಾಯಗಳು ಮತ್ತು ತೊಂದರೆಗಳು. ಏನಲ್ ಫಿಷರ್ಸ್. ಜೋರಾಗಿ ಮಾಡಿದ್ರೆ ಅಲ್ಲಿನ ಚರ್ಮ ಕಟ್ಟಾಗಿ ರಕ್ತ ಬರಬಹುದು. ಇದು ಮುಂದೆ ಪೈಲ್ಸ್ ತರಹ ಸಮಸ್ಯೆ ಕೊಡಬಹುದು. UTI. ಗುದ ಸಂಭೋಗ ಮಾಡಿದ ಮೇಲೆ ಅದೇ ಕಾಂಡೋಮ್ನಲ್ಲಿ ಯೋನಿ ಸಂಭೋಗ ಮಾಡಿದ್ರೆ ಹುಡುಗಿಯರಿಗೆ ಗಂಭೀರವಾದ ಇನ್ಫೆಕ್ಷನ್ ಆಗತ್ತೆ. ಸೊ ಪ್ರತಿ ಸಲ ಜಾಗ ಬದಲಾಯಿಸುವಾಗ ಕಾಂಡೋಮ್ ಚೇಂಜ್ ಮಾಡಿ. ಲೈಂಗಿಕ ರೋಗಗಳು. ಕಾಂಡೋಮ್ ಇಲ್ಲದಿದ್ರೆ ರೋಗಗಳು ಹರಡುವ ರಿಸ್ಕ್ 10 ಪಟ್ಟು ಜಾಸ್ತಿ ಇರುತ್ತೆ. ಕೊನೆಯ ಮಾತು, ಸೆಕ್ಸ್ ಅನ್ನೋದು ಎಂಜಾಯ್ ಮಾಡೋಕೆ ಇರೋದು, ಕಷ್ಟಪಡೋಕಲ್ಲ. ಇಬ್ಬರಿಗೂ ಖುಷಿ ಕೊಟ್ರೆ ಮಾತ್ರ ಅದು ಸರಿ. ಯಾವುದೇ ಕಾರಣಕ್ಕೂ ಪಾರ್ಟ್ನರ್ ಮೇಲೆ ಪ್ರೆಷರ್ ಹಾಕಬೇಡಿ. ಸುರಕ್ಷಿತವಾಗಿರಿ. ಹೆಲ್ತ್ ಕಡೆ ಗಮನ ಇರಲಿ. ಪ್ರತಿಯೊಬ್ಬ ಪುರುಷರು ಹೆಂಡತಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡರೆ ಹೆಂಡತಿಯಾದವಳು ಭೂಮಿಯ ಮೇಲೆನೇ ಸ್ವರ್ಗವನ್ನು ತೋರಿಸುತ್ತಾಳೆ.